ಏಕೆಂದರೆ ನಾವು ಬಂದ ರೀತಿ ಅಷ್ಟು ಟಫ್ ಆಯಿತು. ಇಲ್ಲಿ ಬಂದು ಒಂದು 20 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಕೆಲಸ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಇತ್ತು. ಮಕ್ಕಳ ನಾವು ಹೇಳ್ದಂಗೆ ಕೆಲಸ ಮಾಡೋದು ಚೆನ್ನಾಗಿ ಒತ್ತೆ ಕೊಡ್ತೀವಿ. ಮಹಾತ್ಮ ಗಾಂಧಿ ಸ್ಕೂಲಾಗೂ ಅಷ್ಟೇ, ಅದು ರೌಡಿ ಸ್ಕೂಲ್ ಅಂತ ಹೆಸರಾಗಿತ್ತು. ಆದರೂ ನಾನು ಇದು ಮಾಡ್ತಿಲ್ಲ. BO DD ಎಲ್ಲ ಬಂದು ನೀವು ರಿಟೈರ್ಡ್ ತೊಗೊಳ್ರಿ ಅಂತ ಅಂದರು. ಇಲ್ಲ ನಾನು ತೊಗೊಳೋದಿಲ್ಲ, ನಾನು ಕರೆಕ್ಟಾಗಿ ಬಂದಿದ್ದೀನಿ, ಅದಕ್ಕೆ ನಾನು ಕರೆಕ್ಟಾಗಿರ್ಬೇಕು, ಮಕ್ಕಳು ಸಹ ಕರೆಕ್ಟಾಗಿರ್ಬೇಕು, ಹೇಳಿ ಕೆಲಸ ಮಾಡ್ತಿದ್ದಾರೆ, ಸ್ಕೂಲ್ ಯಾಕೆ ಬೇಕು ಬರಬೇಕು ಅಂತ ಹಿಂಗೆ ಸುಮಾರು 3 ವರ್ಷ ಕೆಲಸ ಮಾಡಿದೆ. ಅವಾಗ ನಂಗೆ ಆಪೋಸಿಟಾಗೇ ಇದ್ದರು. BO ಮತ್ತು ಹೆಡ್ ಮಾಸ್ಟರ್ ನಮ್ಗೆ ಆಪೋಸಿಟ್ ಆಗಿದ್ರು. ಅವ್ರು ಏನೋ ಆಪೋಸಿಟ್ ನಾನು ಅಂತ ನಡೀತಿರ್ಲಿಲ್ಲ. ಯಾಕೆಂದರೆ ನಾನು ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಿದ್ದೆ. ಮತ್ತು ಸ್ಟ್ರಿಕ್ಟಾಗಿ ಅವ್ರು ಓದಲೇಬೇಕಾಗಿತ್ತು. ಇಂಥದ್ದು ಇಷ್ಟು ಗಟ್ ಮಾಡಿದ್ರೆ ಗಟ್ ಮಾಡಲೇಬೇಕಾಯಿತು. ಇಲ್ಲೂ ಅಷ್ಟೇ 20 ವರ್ಷ ಕೆಲಸ ಮಾಡಿದೆ. ಇಂಥದ್ದು ಗಟ್ ಮಾಡಬೇಕು, ಇಲ್ಲಿ ಯಾಕೆ ಬರುತ್ತೆ ಸ್ಕೂಲ್ಗೆ ಅಂತ ಅವ್ರ ತಂದೆ ತಾಯಿಗಳು ಹೇಳ್ತಿದ್ದೆ. ಅವರು ಮಕ್ಕಳಿಗೆ ಇದು ಮಾಡ್ತಿದ್ದೆ. ನಾನು ಹೋದರೆ ಇದು ಯಾಕಪ್ಪ ಬರ್ತಾರೆ ನಂಗೆ ಆಗೋದು. ಆದರೂ ಸಹ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ರೂ ನಾನು ಏನು ಕುಡಿಯೋಕ್ಕೆ ಕಲ್ತ್ಕೊಳ್ಳಿಲ್ಲ. ಕಿಂಗ್ ಫಿಶರ್ ಬೇಕಾದಷ್ಟು ತಂದ್ಕೊಳ್ಳೋದು. ನಮ್ಮಲ್ಲಿ ಬೇಕಾದ್ರೆ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲೇ ಮಿಕ್ಸ್ನಲ್ಲಿ ನಾನು ದುಬ್ಲಾಪುರದಾಗಿದ್ದೆ. ಬೇಕಾದ ತಮ್ಮ ಕೈಗಳು ಎಲ್ಲ ಬಿದ್ದಿರೋವು. ಆದರೂ ನಾನು ಅವ್ರಿಗೆ ಕೊಟ್ಕೊಡ್ತಿದ್ದೆ. ನಾನು ಪಿಕ್ಚರ್ ಇದರಲ್ಲಿದ್ದೆ. ಪಿಕ್ಚರ್ನಲ್ಲೂ ಅಷ್ಟೇ ನಾನೆಲ್ಲ ಆಪ್ರೇಟರ್ ಕೆಲಸ ಎಲ್ಲ ಮಾಡ್ತಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಲ್ಲಿ ನಾನು ರೈಡ್ ಹೋಗ್ತಿದ್ದೆ. DC SP ಜೊತೆಗೆಲ್ಲ ರೈಡ್ ಹೋಗ್ತಿದ್ದೆ ರಾತ್ರಿ ಹೊತ್ತು. ಆದರೂ ಸಹ ಕೆಟ್ಟ ಕಲಿಯಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವು ಕೆಟ್ಟದಾಗಿದ್ದು ಸಹ ಒಳ್ಳೇದು ಮಾಡಬೇಕು ಅಂತ ನಮ್ಮ ಒಂದು ಗುರು ನಮಗೆ ಒಂದು ಸಂದೇಶ ಇತ್ತು. ಅದಕ್ಕೋಸ್ಕರ ನಾವು ಏನೇ ಕಷ್ಟಪಟ್ಟರೂ ಸಹ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಿರಲಿಲ್ಲ. ದುಡ್ಡು ಅಷ್ಟೇ, ದುಡ್ಡು ನಾವು ಲಿಮಿಟಾಗಿ ದುಡಿತಿದ್ವಿ. ಎಷ್ಟು ಬರ್ತೈತೆ ಅದ್ರಾಗೆ ಸ್ವಲ್ಪ ಮಾತ್ರ ನಾವು ಬ್ಯಾಂಕ್ ಹಾಕ್ಕೋತಿದ್ವಿ. ಎಲ್ಲ ಖರ್ಚು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಅಷ್ಟೇ ನಾವು ರಿಟೈರ್ಡ್ ಆದ್ರೂ ನಾವು ಸೇವಿಂಗ್ ಮಾಡ್ತಾಯಿದ್ದೀವಿ. ಸೇವಿಂಗ್ ಮಾಡೋದು ಭಾಳ ಮುಖ್ಯವಾಗಿರ್ತದೆ. ಏಕೆಂದರೆ ಯಾರೇ ಎಷ್ಟೇ ಶ್ರೀಮಂತರಾದ್ರೂ ನಮಗೆ ಸಹಾಯ ಮಾಡೋಕ್ಕಾಗೋದಿಲ್ಲ. ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವಾದಂಥ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಎಂಬ ಕಾರ್ಯಕ್ರಮವನ್ನು ನೀವೆಲ್ಲರೂ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವೃತ್ತಿ ಪ್ರಾಂಶುಪಾಲರಾದಂಥ ನಂಜಪ್ಪನವರೇ ಹಾಗೂ ನನ್ನ ವೃತ್ತಿ ಬಾಂಧವರೇ, ವಿದ್ಯಾರ್ಥಿಗಳೇ, ಸರಿಯಾ? ವಿದ್ಯಾರ್ಥಿಗಳೇ ಅಂತ ಹೇಳ್ಬೋದಾ? ಇಲ್ಲ, ಮಾಜಿ ಹಳೆ ವಿದ್ಯಾರ್ಥಿಗಳೇ ಅಂತಾನೆ ಹೇಳಿ. ಈಗ ನಿಮಗೆ ನಾವು ಬುದ್ಧಿ ಹೇಳುವಷ್ಟು ಶಕ್ತಿ ಇಲ್ಲದೇ ಇದ್ದರೂ ಕೂಡ, ಆದರೂ ಉಪಾಧ್ಯಾಯ ಅಥವಾ ಉಪನ್ಯಾಸಕ ಅನ್ಸ್ಕೊಂಡ ಮೇಲೆ ಒಂದೆರಡು ಮಾತನ್ನು ಹೇಳ್ತೀನಿ ಅಷ್ಟೇ. ನೋಡಿ, ಜೀವನ ಭಾಳ ಕಷ್ಟ. ಈ ಕ್ಲಿಷ್ಟಕರವಾದಂಥ ಜೀವನವನ್ನು ನಾವು ಸುಲಲಿತವಾಗಿ ನಮ್ಮದೇ ಆದಂಥ ಜೀವನ ಕ್ರಮಕ್ಕೆ ಅಳವಡಿಸ್ಕೊಂಡಾಗ ಮಾತ್ರ ಅದು ಜೀವನ ಅಂತ ಅನಿಸ್ಕೊಳ್ಳುತ್ತೆ. ಈಗ ನೋಡಿ, ನಾವು ರಿಟೈರ್ಡ್ ಆಗಿ ಸುಮಾರು 13 ವರ್ಷ ಆಯಿತು. ನಮ್ಮನ್ನು ಹೇಳೋರೇ ಇಲ್ಲ, ಕೇಳೋರು ಇಲ್ಲ. ಈಗ ನಮ್ಮ ಮಕ್ಕಳು ಕೂಡ ನಾವು ಬೆಳೆಸಿರ್ಬಹುದನೋ ಅವ್ರನ್ನ ಪ್ರೀತಿಯಾಗಿ, ಅವರಿಲ್ಲ, ನಮ್ಮ ಹತ್ರನೇ ಇಲ್ಲ. ಹತ್ರ ಇಲ್ಲ ಅಂದಾಗ ಈಗ ನಮ್ಮನ್ನು ನೋಡೋರು ಯಾರು? ನೋಡಿ, ನಮ್ಮ ಸಮಾಜ ನೋಡ್ಕೊಳ್ಬೇಕು. ನಮ್ಮ ಸಮಾಜ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಆಗಲಿ, ರಾಜಕೀಯ ವ್ಯವಸ್ಥೆಗಳಾಗಲಿ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಈ ವ್ಯವಸ್ಥೆಯಿಂದ ನಮ್ಮಂಥ ಹಿರಿಯ ನಾಗರಿಕರನ್ನು ನೋಡ್ಕೊಳ್ಳುವುದು ಭಾಳ ಕಷ್ಟ ಆಗಿದೆ. ಮಕ್ಕಳುಗಳು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತಲ್ಲ, ಅವ್ರಿಗೆ 108 ಕೆಲಸ. ಅವ್ರಿಗೆ 2 ಮಕ್ಕಳಾದರೆ ಅವ್ರಿಗೆಲ್ಲ ಮಕ್ಕಳ ಮೇಲೆ ಪ್ರೀತಿ, ತಂದೆ ತಾಯಿಗಳನ್ನೇ ಬಿಡ್ತಾರೆ. ಆದರೆ ಈ ವಿಚಾರವನ್ನು ನಾನು ಯಾಕೆ ಹೇಳಿದೆ ಅಂದರೆ, ನೋಡಿ, ನೀವು ನಮ್ಮನ್ನು ಬಿಟ್ಟಿಲ್ಲ. ಯಾರ್ಯಾರ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು
ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮ ಇವೆಲ್ಲವೂ ಕೂಡ ನಾವು ರಕ್ತಗೂಡಿಸ್ಕೊಂಡಿದ್ವಿ ಮೈಯಲ್ಲಿ. ಈ ಭಾವನೆ ಇರುವುದರಿಂದಲೇ ನೀವೆಲ್ಲರೂ ನಮ್ಮಂಥ ಹಿರಿಯರನ್ನು ಅಥವಾ ಗುರುಗಳನ್ನು ಕರೆದು ಭಾಳಷ್ಟು ನನಗೆ ನಿಜವಾಗ್ಲೂ ಮಹಾರಾಜರು ಬಂದಾಗ ಹೇಗೆ ನಾವು ಪ್ರಜೆಗಳು ಅವ್ರಿಗೆ ಸನ್ಮಾನ ಮಾಡ್ತೀವೋ ಹಾಗೆ ಮಾಡಿಬಿಟ್ಟಾಗ ನಮಗೆ ಏನಪ್ಪ ಇದು ನಾವು ಸ್ವರ್ಗದಲ್ಲಿದ್ದಾವ ಅಥವಾ ಏನು ಅನ್ನೋದು ನಮಗೆ ಒಂಥರ ಆಶ್ಚರ್ಯ ಆಯಿತು. ಆದರೂ ಕೂಡ ನಮ್ಮನ್ನು ಭಾಳ ಸತ್ಕರಿಸಿದಿರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಸಿದ್ಧಲಿಂಗೇಶ್ವರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ, ನಿಮ್ಮ ಮಕ್ಕಳು ಕೂಡ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಈ ಸನ್ನಿವೇಶದಲ್ಲಿ ನಾನು ಇನ್ನೆಷ್ಟು ಮಾತನಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಬುದ್ಧಿ ಹೇಳೋಕ್ಕೂ ಆಗಲ್ಲ ನಿಮ್ಗೆ. ಯಾಕೆ ಅಂತಂದರೆ ನಿಮಗೆಲ್ಲ 35-40 ಆಗಿರ್ಬೋದು ಅಲ್ಲ? 42. ಯಾಕೆಂದ್ರೆ 2001 ಅಂದರೆ ನೀವು 16 ವರ್ಷ 17 ವರ್ಷ ಆಗಿರ್ತದೆ PUC ಬರೋದಕ್ಕೆ ಅಲ್ವಾ? ಅಷ್ಟು ಆಗಿರ್ತದೆ. ಆಗಲಿ ಆವಾಗ ಈ ಕಾಲೇಜ್ ಓಪನ್ ಆದಾಗ ಏನಿರಲಿಲ್ಲ ಅಂದರೆ ಭೂಮಿ ಇತ್ತು, ಎಲ್ಲ ಇತ್ತು. ಈ ಮರ ಗಿಡಗಳೇ ಆಗಲಿ, ಈ ಬಿಲ್ಡಿಂಗ್ಗಳಲ್ಲಿ ಇರಲಿಲ್ಲ. ಬಸವರಾಜ್ ಹೇಳಿದ್ರಲ್ಲ, ಇದೊಂದು ಬಿಲ್ಡಿಂಗ್ ಇತ್ತು, ಹಿಂದ್ಗಡೆ ಒಂದು ಬಿಲ್ಡಿಂಗ್ ಇತ್ತು. ಇದು ಕಾಲೇಜ್ ಮಾಡಿಬಿಟ್ರು. ಕಾಲೇಜ್ ಅಂತ ಅಂದರೆ ಬೆಳಗ್ಗೆ ಕಾಲೇಜು 8ರಿಂದ 12 ಗಂಟೆ ಗಂಟ, 10ರಿಂದ 11ರಿಂದ ಹೈಸ್ಕೂಲ್ ಅಂತ ಮಾಡ್ಕೊಂಡಿದ್ದು. ಭಾಳ ಇಕ್ಕಟ್ಟಾಗಿತ್ತು. ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಇದ್ದಾರಲ್ಲ ರಂಜಪ್ಪನವರು ಹೋರಾಡಿ ಈ ಬಿಲ್ಡಿಂಗ್ ಮಾಡಿಸ್ಕೊಟ್ರು, ಆ ಬಿಲ್ಡಿಂಗನ್ನು ಕಟ್ಸ್ಕೊಟ್ರು, ನಮಗೆಲ್ಲ ಅನುಕೂಲ ಮಾಡಿಕೊಟ್ರು. ಇಲ್ಲ ಅಂತಾರ ಹೇಳೋದು. ಆವತ್ತಿನ ಕಾಲದಲ್ಲಿ ಭಾಳ ಕಷ್ಟ. ದೇವಸ್ಥಾನದವರು ಕೂಡ ಈ ಕಾಲೇಜ್ ಬಗ್ಗೆ ಅವ್ರಿಗೆ ಹೆಚ್ಚಿನ ಗಮನನೇ ಇರಲಿಲ್ಲ. ಅವ್ರು ಏನಿದ್ರು ದೇವಸ್ಥಾನ ಬಿಟ್ಟರೆ ನೀವು ಯಾಗೋ ಮಾಡ್ಕೊಂಡು ಹೋಗ್ರಿ ಪ್ರಿನ್ಸಿಪಾಲ್ರೇ, ನಿಮ್ಗೆ ಗೊತ್ತಾಗೋಲ್ವೇನ್ರಿ, ಹೋಗ್ರಿ ನಿಮ್ಮದು ಮೇಷ್ಟ್ರುಗಳ ಹತ್ರನೇ ಈಸ್ಕೊಂಡು ಮಾಡ್ಕೊಳ್ರಿ, ಅವೆಲ್ಲ ಏನ್ರಿ ಚೇರು ಕುರ್ಚಿ ಎಲ್ಲ ಬರ್ತೀರಿ ಅಂತ ಹೇಳು. ನಾವೇನು ಮಾಡ್ದೋ ಆವಾಗ ಅಂತಂದರೆ ನಾವು ಲೆಕ್ಚರ್ಸು ಹೈಸ್ಕೂಲ್ ಮಾಸ್ಟ್ರುಗಳೆಲ್ಲ ಸೇರಿ ನಮ್ಮದೇ ಆದಂಥ ಚೇರು ಟೇಬಲ್ಲು ಮತ್ತು ಈಗ ಇಲ್ಲಿ ಹಿಂದೆ ಇರೋವೆಲ್ಲ ನಮ್ಮವೇ ಅಂತ ಕಾಣಿಸ್ತದೆ. ಮಾಸ್ಟ್ರುಗಳೇ ಎಲ್ಲ ತರಿಸ್ಕೊಂಡು ಅವತ್ತು ಬೆಳೆಸ್ತೋ. ಸುಮ್ಮನೆ ಅಲ್ಲ, ಸ್ಟ್ರೆಂತ್ ಇಲ್ಲ, ಕಾಲೇಜ್ ಬಂತು, ಸ್ಟ್ರೆಂತ್ ಇಲ್ಲ, ಹಾಗೇನು ಮಾಡೋದು? ಈ ಸಂದರ್ಭದಲ್ಲಿ ಏನಾಯಿತು, ಸ್ಟ್ರೆಂತ್ ಇಲ್ಲದೇ ನಮಗೆ ಅನುದಾನ ಕೊಡಲ್ಲ. ಆವಾಗ ಈ ಚಾಕೇನಹಳ್ಳಿ ಲಿಂಗಯ್ಯನವರು ಅಂತ ಒಬ್ಬರಿದ್ದರು, ಅವರು ಭಾಳ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಕಾಲೇಜ್ ಉಳಿಸ್ಕೊಳ್ಳೋಕ್ಕೆ ಅವ್ರು ತೀರೋಗ್ಬಿಟ್ಟಿದ್ದಾರೆ. ಅವರು ಭಾಳ ಸಹಾಯ ಮಾಡಿದ್ರು. ಅವ್ರದ್ದು ಇದೆಯಲ್ಲ ಛತ್ರ ಅಂತ ಚೋಡ್ರಿ, ಅದೊಂದು ಇದೆ ಅವ್ರದ್ದು ಛತ್ರ ಅಂತಾರೆ ಅದಕ್ಕೆ. ಆ ಛತ್ರದಲ್ಲಿ ಅಕ್ಕಪಕ್ಕದಲ್ಲಿ ಫೇಲ್ ಆದ ಸ್ಟೂಡೆಂಟ್ ಎಲ್ಲ ಕರ್ಕೊಬರೋದು, ಅವ್ರಿಗೆ ಫೀಸ್ ಕಟ್ಟೋದು, ಅವ್ರಿಗೆ ಅಲ್ಲಿ ಊಟ, ಈ ವ್ಯವಸ್ಥೆಯನ್ನು ನಾವೇ ಮಾಡ್ತಾಯಿದ್ದೋ. ಒಂದು 5 ವರ್ಷ ಮಾಡ್ದೋ. ಡೆವಲಪ್ ಆಯ್ತಾಗ ಸ್ವಲ್ಪ ಡೆವಲಪ್ ಆಗಿ ಈ ಲೆವೆಲ್ಗೆ ತಂದು ಬಂದಿದೆ. ಕ್ಷೇತ್ರಾಧಿಪತಿ ಶ್ರೀಮನ್ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಯತಿಗಳವರ ಅಡಿದಾವರೆಗಳಲ್ಲಿ ಶಿರವಾಗಿ ಪೂಜ್ಯನೀಯರು ಗುರುವಿನ ಸ್ಥಾನದಲ್ಲಿರ್ತಕ್ಕಂತಹ ಈ ಸಂಸ್ಥೆಯ ಅಡಿಪಾಯಗಳು ಆಗಿರ್ತಕ್ಕಂತಹ ಎಲ್ಲ ನನ್ನ ಹಿರಿಯರು ಮತ್ತು ಎಲ್ಲ ಇಲ್ಲಿ ಆಸೀನರಿರ್ತಕ್ಕಂತಹ ಗುರುವೃಂದದವರ ಪಾದಗಳಲ್ಲಿ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಲ್ಲಿ ಆಸೀನರಿರ್ತಕ್ಕಂತಹ ನಮ್ಮೆಲ್ಲ ವಿದ್ಯಾರ್ಥಿ ವೃಂದದವರೇ, ಹಾಗೆ ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂತಹ ಎಲ್ಲ ಗಣ್ಯರೇ, ಬಹುಶಃ ನಾನು ಪ್ರೌಢಶಾಲಾ ವಿಭಾಗದಲ್ಲಿ ನಿಮ್ಮ 1999ರ ಅವಧಿಯಲ್ಲಿ ಕೆಲಸ ಮಾಡಿದ್ರಿಂದ ಕಾಲೇಜು ವಿಭಾಗಕ್ಕೆ ನೇರವಾಗಿ ಬಂದು ಅಧ್ಯಯನ ಮಾಡಿದಂಥವ್ರಿಗೆ ನನ್ನ ಪರಿಚಯ ಸ್ವಲ್ಪ ಕಡಿಮೆ. ಸಾಕಷ್ಟು ಜನ ನನ್ನ ಪ್ರೌಢಶಾಲಾ ವಿಭಾಗದಿಂದನೇ ಕಾಲೇಜು ವಿಭಾಗಕ್ಕೆ ಹೋದಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಮುಖ ಪರಿಚಯ ತುಂಬ ಜಾಸ್ತಿ ಇದೆ. ಹಾಗಾಗಿ ಬಹುಶಃ ಬಹುಪಾಲು ಆ ಒಂದು ಪರಿಚಯ ಇದೆ ಅಂತಕ್ಕಂತಹ ಭಾವನೆಯನ್ನು ನಾನಾದರೂ ವ್ಯಕ್ತಪಡಿಸ್ತಾ, ಇದೇ ಒಂದು ಸಂಸ್ಥೆಯ ನಿಜ ಆಧಾರ ಸ್ತಂಭಗಳಾಗಿದ್ದಂತಹ ಸಾಕಷ್ಟು ಜೀವಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ಕಾಲೇಜು ವಿಭಾಗದಿಂದ ನಾನು ನೆನಪು ಮಾಡ್ಕೊಳ್ಳೋದಾದರೆ ನಮ್ಮ ಶೇಷಾದ್ರಿ ಅಯ್ಯರವರು ನಮ್ಮ ನಿವೃತ್ತ ಪ್ರಾಂಶುಪಾಲರು, ಹಾಗೆ ಇತ್ತೀಚಿನ ದಿನಮಾನಗಳಲ್ಲಿ ಇಹಲೋಕವನ್ನು ತೀರಿಸಿದಂತಹ ನಮ್ಮ ಕುಣಿಗಲ್ನ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿರ್ತಕ್ಕಂತಹ ಚಂದ್ರಪ್ಪನವರು, ಹಾಗೆ ನನ್ನ ಪ್ರೌಢಶಾಲಾ ವಿಭಾಗದಲ್ಲಿ ಕೆಲಸ ಮಾಡಿದಂತಹ ನಮ್ಮ ಆಂಗ್ಲ ಶಿಕ್ಷಕರು ಗೋಪಾಲ್ ನಾಯ್ಕರವರಿಂದ ಆದಿಯಾಗಿ ಬಹುಶಃ ನಮ್ಮ ವಿ ಜಿ ಅವರು ಎಲೆಕೊಪ್ಪ ವೆಂಕಟೇಗೌಡರು,
ಹಾಗೆ ಮುಂದುವರೆದಂತೆ ನಮ್ಮ ಜಲ್ದಗೆರೆ ನಾಗರಾಜ್ ಮಾಸ್ಟ್ರು KN ಅವರು, ಹಾಗೆಯೇ ಮುಂದುವರೆದು ನಮ್ಮ ನಾನು ಒಂದು ಕಡೆಯಿಂದ ಬರ್ತಾ ಇದ್ದೀನಿ, ಸೀರಿಯಲ್ ಆಗಿ ಒಂದು ಕಡೆಯಿಂದ ಬರ್ತಾ ಇದ್ದೀನಿ. ಸೊ BHD ಅವರು, ನಮ್ಮ ನೆರೆಯ ಬಿಳಿಗುಂದ ಗ್ರಾಮದ ದಾಶೆಟ್ರು ಸರ್ ಅವರು, ಹಾಗೆಯೇ ಮುಂದುವರೆದು ನಮ್ಮ ಬಗಂ ಕನ್ನಡ ಪಂಡಿತರು, ಜೊತೆಗೆ ಇತ್ತೀಚೆಗೆ ತಾನೇ ಈ ಲೋಕವನ್ನು ತ್ಯಜಿಸಿದಂತಹ ನಾಗಮಂಗಲದ ನಾಗರಾಜ್ ಮಾಸ್ಟ್ರು, PT ಮಾಸ್ಟ್ರು. ಬಹುಶಃ ಅವರೆಲ್ಲರನ್ನ ನಮ್ಮ ರುನ್ಮನ್ಗಳಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಅವರನ್ನು ನಾನು ಸ್ಮರಿಸ್ತಾ, ಬಹುಶಃ ನಾನು ನಾನು ಇಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಆಧಾರ ಸ್ತಂಭಗಳಿಗೆ ಸಹೋದ್ಯೋಗಿ ಜೊತೆಗೆ ಶಿಷ್ಯ ಕೂಡ ಹೌದು. ಒಂದು ಕಡೆ ಸಹೋದ್ಯೋಗಿ, ಮತ್ತೊಂದು ಕಡೆ ಶಿಷ್ಯ ಕೂಡ ಹೌದು. ಕಾರಣ ಒಂದಿಷ್ಟು ಮಾತಾಡೋದು ಜಾಸ್ತಿ, ನಾನು ಅದನ್ನು ಕಲಿಸ್ತವರು ನಮ್ಮ ಗುರುಗಳು ಇಲ್ಲಿ ಕುಳಿತಿರ್ತಕ್ಕಂಥವ್ರೆ. ಬಹುಶಃ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹುಶಃ ನನ್ನ ಶಬ್ದ ತಮ್ಮೆಲ್ಲರಿಗೂ ಕಿವಿ ಮೇಲೆ ಪದೇ ಪದೇ ಬಿದ್ದಿರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಆ ಒಂದು ನಿಟ್ಟಿನಲ್ಲಿ ನಾನು ನೋಡ್ತಾ ಹೋದರೆ, ನಾನು ಅವರಿಗೆ ಯಾಕೆ ಶಿಷ್ಯ ಅಂತ ಹೇಳಿದರೆ, ನಾನು ಕಲ್ತಿದ್ದು ತುಂಬ ಕಡಿಮೆ. ಒಂದು SLC ನಂತರ PUC ಸೈನ್ಸ್ ವಿಭಾಗವನ್ನು ಪಡ್ಕೊಂಡು ಇಂಜಿನಿಯರಿಂಗ್ ಕಳಿಸ್ಬೇಕು ಅಂತ ನಮ್ಮ ತಂದೆ PWD ಡಿಪಾರ್ಟ್ಮೆಂಟಲ್ಲಿದ್ದರು. ಹಂಗಾಗಿ ಅವ್ರಿಗೆ ಸ್ವಲ್ಪ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ. ಹಂಗಾಗಿ ಆ ಭಾಗಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಅಷ್ಟರ ನಡುವೆ ನಮ್ಮ ತಂದೆ ತೀರ್ಕೊಂಡಿದ್ರಿಂದ ನನಗೆ ಒಬ್ರು MG ರಾಮಯ್ಯನವರು ಅಂತೇಳಿ ನಮ್ಮ ರೆಸಿಡೆಂಟ್ ಡೈರೆಕ್ಟರ್ ಫಾರ್ ಆರ್ಟಿಕಲ್ಚರ್ ಇದ್ದರು. ನೆರೆಯ ನಿಮಗೆ ಗೊತ್ತಿದೆ ನನ್ನ ಪರಿಚಯ, ನಾನು ಇಲ್ಲೇ ಪಕ್ಕದ ಮಂಗಳದವನು. ಸೊ ಏನು ಪಂಡಿತರು ನೀವೇನು ಕಲ್ತಿದ್ರಿ, ಸ್ವತಃ ನನ್ನ ಸೋದರ ಮಾವ, ಅಂದರೆ ನನ್ನ ಅತ್ತೆ ಮಗ, ಅವ್ರ ಬಾಮೈದ ನಾನು. ಸೊ ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ನಾನು ಕಲ್ತಂಥ ಸಂದರ್ಭದಲ್ಲಿ ಕೇವಲ ಡಿಪ್ಲೊಮಾ ಹಾರ್ಟಿಕಲ್ಚರನ್ನು ಮಾಡಿ ಇಲ್ಲಿಗೆ ವೃತ್ತಿ ಶಿಕ್ಷಕನಾಗಿ ನಮ್ಮ ಜಯಶೀಲ್ ಸರ್ ಅವರು ಮತ್ತು ನಂದು IM ವಿಠಲ್ಮೂರ್ತಿ DC ಅವರು ಒಂದೇ ದಿನ ಇಂಟರ್ವ್ಯೂ ಮಾಡ್ತಾರೆ ನಮ್ಮನ್ನು. ಅವರು ಸ್ಕೇರ್ಸಿಟಿ ಅವರಿಗೆ, ನಿಮಗೆ ಬಾಂಡ್ ಪೇಪರ್ ಕೊಟ್ಟರೆ ಮಾತ್ರ ನಿನ್ನನ್ನು ಅಪಾಯಿಂಟ್ ಮಾಡ್ಕೊತೀನಿ ಅಂತ ಕಂಡೀಷನ್ ಹಾಕಿ ₹100 ಬಾಂಡ್ ಪೇಪರ್ ತರಿಸ್ಕೊಂಡು ಬರ್ಸ್ಕೊಂಡು ಅವರಿಗೆ ನೇಮಕಾತಿಯನ್ನು ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳ್ತಾರೆ. ಆದರೆ ನಂದು ಹೆಂಗೆ ಅಂತಂದರೆ ಸುಮಾರು 70, ಈಗಾಗಲೇ ನಮ್ಮ ಜಯಶೀಲ್ ಅವರು ಹೇಳಿದ್ರು, 70ಕ್ಕಿಂತ ಅಧಿಕ ಜನ ಅಲ್ಲಿ ಸಂದರ್ಶನದಲ್ಲಿ ಭಾಗಿಯಾದವರು. ಅದರೊಳಗೆ ನಂದು 27ನೇ ನಾನು ಸೀರಿಯಲ್ ನಂಬರು. ಸುಮಾರು ಒಂದು ಅರ್ಧ ಗಂಟೆಗಳು ನನ್ನನ್ನು ಇಂಟರ್ವ್ಯೂ ಮಾಡಿದ ದಿವಸ ಗೊತ್ತಿಲ್ಲ, ಈ ನೆಲದ ಮಹಿಮೆಯೋ ಏನೋ ಗೊತ್ತಿಲ್ಲ, ಅಲ್ಲೇ ಹೇಳಿದ್ರು, ಏನೇ ಸರ್ಕಾರಿ ಸಂಬಳ ನೀನು ಒಬ್ಬನೇ ತಿನ್ನಂಗೆ ಕಾಣ್ತೀಯಲ್ಲಯ್ಯ ಅಂತ IM ವಿಠಲ್ಮೂರ್ತಿಯವರು ನನಗೆ ಹೇಳಿದಂತಹ ಪದ. ಆಮೇಲೆ ನಂದು ಇಂಟರ್ವ್ಯೂ ಮುಗಿದ ತಕ್ಷಣ ಒಬ್ಬರು ಸ್ಪೆಷಲಿಸ್ಟ್ ಕೇಳಿದ್ರು, ಸೀನಿಯರ್ KS ಆಫೀಸರ್ ಬಸವರಾಜ್ ಮಾಲಿ ಪಾಟೀಲ್ ಅಂತಿದ್ರು, ಅವರಿಗೆ ನೀವು ಇಂಟರ್ವ್ಯೂ ಮುಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ ಆಫ್ಟರ್ ಮೈ ಇಂಟರ್ವ್ಯೂ. ಸೊ ಬಹುಶಃ ಅವತ್ತಿನಿಂದ ಆರಂಭಗೊಂಡಿದ್ದು. ಆಮೇಲೆ ನಾನು ಇಲ್ಲಿಗೆ ಬಂದ ಆದಮೇಲೆ ನನಗೆ ನಮ್ಮ ಪ್ರಾಂಶುಪಾಲರಾದಂತಹ ನಂಜಪ್ಪ ಸರ್ ಅವರ ಒಡನಾಟ ಜಾಸ್ತಿ ಆಯಿತು. ಅವ್ರಿಗೆ ನನ್ನ ಬಗ್ಗೆ ಇದ್ದಂಥ ಪ್ರೀತಿಯೋ ಏನೋ ಗೊತ್ತಿಲ್ಲ, ಅವನನ್ನು ಏನಾದರೂ ಮಾಡುವ ಒಂದು ಹಂತಕ್ಕೆ, ಮುಂದಿನ ಉತ್ತಮವಾದಂತಹ ಒಂದು ಹಂತಕ್ಕೆ ಅವನನ್ನು ಕೊಂಡುಕೊಂಡು ಹೋಗಬೇಕು ಅಂತ. ಆ ನಿಟ್ಟಿನಲ್ಲಿ ನಂದು PUCನಲ್ಲಿ ಸೈನ್ಸ್ ವಿಭಾಗ, ನನಗೆ ಸೈನ್ಸನ್ನು BScಯನ್ನು ಕರೆಸ್ಪಾಂಡೆನ್ಸ್ ಮುಂದುವರಿಸಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ಆರ್ಟ್ಸ್ನಲ್ಲಿ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರೆ, ನೀನು ಆರ್ಟ್ಸ್ ಆದರೂ ಸರಿ ಡಿಗ್ರಿ ಮಾಡು, BEd ಮಾಡು, ಮಾಸ್ಟರ್ ಡಿಗ್ರಿ ಮಾಡು, ನಿನ್ನ ಇದೇ ಜಾಗದಲ್ಲಿ ಇರಬೇಕು ನೀನು ಅಂತ. ಸೊ ಕೊನೆಗೆ ಅವರು ಒತ್ತಾಯದ ಮೇರೆಗೆ ನನಗೆ ಈಗಲೂ ಜ್ಞಾಪನದಲ್ಲಿದೆ, ನಮ್ಮ ಜೈರ್ ಅವ್ರ ಅಕ್ಕ ನಗೀನಾ, ಆಕೆ ಸೆಕೆಂಡ್ PUC ಇದ್ದಂಥ ಸಂದರ್ಭದಲ್ಲಿ ಆಕೆ ಜೊತೆ ಸೇರ್ಕೊಂಡು ನಾನು ಮತ್ತಿನ್ನೊಂದ್ಸರಿ ಸೆಕೆಂಡ್ PUC ಆರ್ಟ್ಸ್ ಬರೆದೆ. ಸೊ ಅದಾದ ಬಳಿಕ ಸಿದ್ಧಗಂಗಾ ಕಾಲೇಜಿನಲ್ಲಿ, ತುಮಕೂರು ಈವ್ನಿಂಗ್ ಕಾಲೇಜಿನಲ್ಲಿ ಡಿಗ್ರಿ ಅಡ್ಮಿಷನ್ ಆದೆ. ಪರಮಶಿವಯ್ಯ ಅಂತೇಳಿ, ಪ್ರೊಫೆಸರ್ ಪರಮಶಿವಯ್ಯ ಅಂತ ಅವ್ರ ನೇತೃತ್ವದಲ್ಲಿ ಆ ಈವ್ನಿಂಗ್ ಕಾಲೇಜಲ್ಲಿ ನಾನು ಡಿಗ್ರಿ ಮುಗಿಸ್ದೆ. ಡಿಗ್ರಿ ಮುಗಿಸಿದ ಮೇಲೆ BEd ಮಾಡೋ ಅಂಥ ಒಂದು ಸಂದರ್ಭ. ನಮ್ಮ ಪ್ರಿನ್ಸಿಪಾಲ್ದ್ರದ್ದು ನನ್ನನ್ನು ಇಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ಮಾಡಬೇಕು ಅಂತ ಅವ್ರಿಗೆ ಆಸೆ. ಯಾಕೆಂದರೆ ಇಂಗ್ಲೀಷ್ ಟೀಚರ್ಗೆ ಅಷ್ಟು ಸ್ಕೇರ್ಸಿಟಿ ಇತ್ತು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನನ್ನ ಸ್ನೇಹಿತರಾದಂಥ JS ಅವರು ಈಗ ಆಲ್ರೆಡಿ ನಮ್ಮ ಈ ಶಾಲೆಯನ್ನು ತ್ಯಜಿಸಿ ಬೇರೆ ಕಡೆ ಹೊರಟೋಗ್ಬಿಟ್ಟಿದ್ರು. ಸೊ ಆ ಕಾರಣಕ್ಕೋಸ್ಕರ ನಾನು BEd ಮೆಥಡ್ಸ್ ಯಾವ್ದು ತಗೋಬೇಕು ಅಂದ್ರೆ, ನೀನು ಇಂಗ್ಲೀಷೇ ತಗೋಬೇಕಣಯ್ಯ ಅಂತ. ಸೊ ಹಂಗಾಗಿ ನಾನು ಹಿಸ್ಟ್ರಿ ಮೇಜರು, ಅವ್ರು ಇಂಗ್ಲೀಷ್ ತಗೋಬೇಕು ಅಂತ. ಕೊನೆಗೆ ಅವರ ಒಂದು ಒತ್ತಾಯದ ಮೇರೆಗೆ ನನಗೆ ಇಂಗ್ಲೀಷನ್ನು, ನಾನು ಹಿಸ್ಟ್ರಿ ಮತ್ತು ಇಂಗ್ಲೀಷನ್ನು BEd ಮೆಥಡ್ಸ್ ಆಗಿ ತಗೊಂಡೆ. ಆಮೇಲೆ ನನಗೆ ಒಂದು ನೇಮಕಾತಿ, ಅದು ಸ್ಟಡಿ ಸೆಂಟ್ರ್ ಶಿವಮೊಗ್ಗ ಸಿಕ್ಬಿಡ್ತು, ಬೆಂಗಳೂರು ಸಿಗಬೇಕಾಗಿತ್ತು. ಅವತ್ತು ರಾತ್ರಿ ಫೀಸ್ ಕಟ್ಟೋದಕ್ಕಿಂತ ರಾತ್ರಿ ರಾಜಶೇಖರ್ ಸರ್ ಫೋನ್ ಮಾಡಿದೆ, ಸರ್ ನನಗೆ ಶಿವಮೊಗ್ಗ ಸಿಕ್ಬಿಟ್ಟಿದೆ BEd, ಬೆಂಗಳೂರು ಸಿಗಲಿಲ್ಲ, ದೂರ ಆಗುತ್ತೆ, ನನಗೆ ಬೇಡ ಅಂತ ಅನಿಸ್ತಾ ಇದ್ದೀನಿ ಸರ್, ವಾಪಸ್ ಬಂದುಬಿಡ್ತೀನಿ ಅಂದರು. ಏಯ್ ಗೊತ್ತಾಗಲ್ಲ ನಿಮಗೆ, ಮೊದಲು ಕಟ್ಬಿಟ್ಟು ಬರ್ರಿ ಅಂತ ಅವರು ನನಗೆ ಅಲ್ಲಿಂದ ರೇಗಿ, ಅವತ್ತು ಅವ್ರು ಹಾಕ್ಕೊಟ್ಟಂಥ ಪಾಠ, ಬಹುಶಃ ಅವರು ಅವತ್ತು ರೇಗದೆ ಇದ್ರೆ ನಾನು BEd ಮಾಡ್ತಿರ್ಲಿಲ್ವೇನೋ.
ಈ ಹಂತಕ್ಕೆ ಇವತ್ತು ಬೆಳೀತಿರ್ಲೇ ಇಲ್ವೇನೋ. ಬಹುಶಃ ನಮ್ಮ ಪ್ರಾಂಶುಪಾಲರು ಮಾರ್ಗದರ್ಶನ ಮತ್ತು ನಮ್ಮ ರಾಜಶೇಖರ್ ಅವರ ಒಂದು ನೇರವಾದಂತಹ ಒಂದು ಒಡನಾಟ ನಮ್ಮನ್ನು ಆ ಹಂತಕ್ಕೆ ಇವತ್ತು ತಗೊಂಬಂದು ಬಿಟ್ಟಿದೆ. ಜೊತೆಗೆ ನನ್ನ ಪ್ರೌಢಶಾಲಾ ವಿಭಾಗದ ಹಂತದಲ್ಲಿ ಸದಾಕಾಲ ನನ್ನೊಂದಿಗಿದ್ದವರು ಅಂತಂದರೆ ನನ್ನ ಪೂಜನೀಯ ಒಂದು ಪಿತೃ ಸಮಾನರಾದಂತಹ ಬಸವರಾಜ್ ಮಾಸ್ಟರ್. ಜೊತೆಗೆ ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನನ್ನು ಮೋಟಿವೇಟ್ ಮಾಡೋ, ಸ್ಟಿಮ್ಯುಲೇಟ್ ಮಾಡುವಂತಹ ಮತ್ತೊಂದು ಜೀವ ಅಂತಂದರೆ ನಮ್ಮ KSS ಮೇಡಮ್ನವರು. ಅವರು ಅದು ಭಾಳ ಪ್ರೀತಿ ನಾನು ಅನ್ಕೊಂಡ್ರೆ. ನಾನು ಯಾವಾಗಲೂ ಕಾಂಪೋಸಿಟ್ PU ಕಾಲೇಜು ಒಟ್ಟೊಟ್ಟಿಗೆ ಇತ್ತು, ಒಂದೇ ಸ್ಟಾಫ್ ರೂಮು. ಮಂಚೇಗೌಡರು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರು. ಮಂಚೇಗೌಡರು ಪಕ್ಕದಲ್ಲಿ ಕೂತ್ಕೊಂಡು ಆ ಗಂಧ ಗಾಳಿ ನನಗೆ ಬೀಸ್ಬಿಡ್ತೋ ಏನೋ ಗೊತ್ತಿಲ್ಲ, ಎಲ್ಲದಕ್ಕೂ ಒಂದು ರೀತಿಯ ಮಂಡಧೈರ್ಯ, ಆಯ್ ಮಾಡಯ ಅನ್ನೋದು ನಮ್ಮ ಮಂಚೇಗೌಡರು ಸರ್ ಅವರ ನೇರವಾದಂತಹ ಒಂಥರ ಗದರಿಸುವಂತಹ ಮಾರ್ಗದರ್ಶನ ಅದು. ಜೊತೆಗೆ ನನಗೆ ಒಂದು BEd ಸೆಲೆಕ್ಷನ್ನು ಬಹುಶಃ ನಿಮಗೆ ಭಾಳ ಅದೇ ವೃತ್ತಿಯಲ್ಲಿರೋರು ಗೊತ್ತಿದೆ. ಇಗ್ನೋದಿಂದ ಮತ್ತು KSO ಇಂದ ಪ್ರತಿ ವರ್ಷ ಒಂದು 500 ಜನಕ್ಕೆ BEd ಕೊಡ್ತಾರೆ. ಅದರಲ್ಲಿ CET ಮೇಲೆ ದೋಸ್ ಹೂ ಆರ್ ಗ್ರ್ಯಾಜುಯೇಟ್ ವರ್ಕಿಂಗ್ ಇನ್ ಆ್ಯಸ್ ಎ ಟೀಚರ್ ಅಂಥವ್ರು ಕೊಡುವಂಥದ್ದು. ಸುಮಾರು ಒಂದು 26-27 ಸಾವಿರ ಜನ ಬರೆದಿದ್ರು. ನಾನು ಬರೆದಿದ್ದೆ. ನನಗೆ ಆ CETಯಲ್ಲಿ ಸಿಗುತ್ತೆ ಅನ್ನೋ ಯಾವುದೇ ನಂಬಿಕೆ ಇರಲಿಲ್ಲ. ನಾನು ಸುಮ್ಮನೆ ಇದ್ದೆ. ಬಹುಶಃ ನಮ್ಮ ಪ್ರಿನ್ಸಿಪಾಲ್ ಸರ್ದು ಬಜಾಜ್ ಚೇತಕ್ ಸ್ಕೂಟ್ರ್ ಇತ್ತು. ದೇವಸ್ಥಾನಕ್ಕೆ ನಾನು ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಆಫೀಸ್ಗೆ ಹೋಗಿದ್ದೆ. ಅಲ್ಲಿಂದ ಒಂದು ಪೋಸ್ಟ್ ಬಂದಿತ್ತು. ನಮ್ಮ BH ರಾಮಯ್ಯನವರು ಆ ಪೋಸ್ಟನ್ನು ತಗೊಂಡಿದ್ರು. ನನಗೆ ಆ ಪೋಸ್ಟನ್ನು ತಗೊಂಡು ಬಂದ ತಕ್ಷಣ, ಐನಾರೇ ತಗೊಂಡ್ರಿ ನಿಮ್ಗೊಂದು ಪೋಸ್ಟ್ ಬಂದದೆ ಅಂದರು. ನಾನು ಇದೇ ಆಗೋಯ್ತು ನಿಮ್ಮದು. ನಮಗೂ ಅವ್ರಿಗೂ ಅಷ್ಟು ಗಳಸ್ಯ ಕಂಠಸ್ಯ. ಅವ್ರ ವಯಸ್ಸಿನಲ್ಲಿ ಅಷ್ಟೊಂದು ಹಿರಿಯರಾಗಿದ್ರು ಕೂಡ ನಾವೊಂಥರ ತಂದೆ ಮಗನ ಒಂದು ಬಾಂಧವ್ಯವನ್ನು ಹೊಂದಿದ್ದು. ಬಹುಶಃ ಅವ್ರು ಯಾವ ಕೈಯಿಂದ ಅದನ್ನ ಲೆಟ್ರ್ ಕೊಟ್ಟರೋ ನಾನು ತೆಗೆದು ನೋಡಿದ್ರೆ 104ನೇ ವ್ಯಕ್ತಿಯಾಗಿ 27,000 ಜನದಲ್ಲಿ ಆಯ್ಕೆಯಾಗಿದೆ. ಸೊ ಅವತ್ತು ಪಡ್ಕೊಂಡಂತಹ ಒಂದು ತಿರುವು ನಮ್ಮಂತ ಈ ಪಿಲ್ಲರ್ಸ್, ನಾನು ಇವರನ್ನು ದಿಸ್ ಆರ್ ಆಲ್ ದಿ ರಿಯಲ್ ಪಿಲ್ಲರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್, 100%, ನೋ ಡೌಟ್ ಅಟ್ ಆಲ್. ಸೊ ಹಾಗಾಗಿ ಬಹುಶಃ ಈ ಇಂಗ್ಲೀಷ್ ಪದಗಳನ್ನು ಕಲಿಸ್ಕೊಟ್ಟವರು ಇಲ್ಲೇ ಅವರೇ. ಯಾಕೆ ಅಂತಂದರೆ ಒಂದಿಷ್ಟು ನನಗೆ PUCನಲ್ಲಿ ಸೈನ್ಸ್ ವಿಭಾಗವನ್ನು ಮತ್ತು ಡಿಪ್ಲೊಮೊ ಹಾರ್ಟಿಕಲ್ಚರನ್ನು ಮಾಡಿದ್ರಿಂದ ಒಂದಿಷ್ಟು ಇಂಗ್ಲೀಷ್ನ ಗಂಧ ಗಾಳಿ ಇತ್ತು ನನಗೆ. ತದನಂತರ BEdಲ್ಲಿ ಇಂಗ್ಲೀಷನ್ನು ಪಡ್ಕೊಂಡ ನಂತರ ಹಾಗೆ ಮುಂದುವರೆದು ಸ್ನಾತಕೋತ್ತರ ಪದವಿಗಳನ್ನು ಮಾನಸ ಗಂಗೋತ್ರಿ ಮೈಸೂರು ಈ ಒಂದು ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರ ಮತ್ತು ಇತಿಹಾಸ ವಿಷಯದಲ್ಲಿ ಪಡ್ಕೊಂಡು ತದನಂತರ ಇಲ್ಲಿ ಖಾಲಿಯಾದಂತಹ ಒಂದು ಸಹ ಶಿಕ್ಷಕ ಹುದ್ದೆಗೆ 11 ವರ್ಷಗಳ ಕಾಲ ತೋಟಗಾರಿಕಾ ಶಿಕ್ಷಕನಾಗಿ ಅಲ್ಲಿಯ ಅನುಭವಗಳನ್ನು ನಿಮ್ಮೊಂದು ಹಂಚ್ಕೋತಾ, ಬಹುಶಃ ಇಲ್ಲಿ ನೀವು ಕಾಣ್ತಕ್ಕಂಥ ಎಲ್ಲ ಗಿಡಗಳ ಹಿಂದೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮತ್ತು ನಿಮ್ಮಗಳ ಶ್ರಮ ಇದೆ. ನನಗೆ ಗೊತ್ತಿರೋ ಪ್ರಕಾರ 96ರಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಾಣಿಸ್ತಕ್ಕಂಥ 3 ನೇರಳೆ ಮರಗಳು ಮಾತ್ರ ಇದ್ದು. ಪ್ರಿನ್ಸಿಪಾಲ್ರದ್ದು ಏನಪ್ಪ ಕೆಲಸ ಅಂತಂದರೆ, ಬಂದ ತಕ್ಷಣ ಊಟದ ಬ್ಯಾಗನ ಮೈಲಾರ ಕೈ ಕೊಟ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಆದಮೇಲೆ ಒಂದು ರೌಂಡ್ ಗಿಡಗಳು ನೋಡ್ಕೊಂಬರೋದು ಪ್ರಿನ್ಸಿಪಾಲ್ರ ಕೆಲಸ. ಅವ್ರ ಜೊತೆಲಿ ನಾನಿರಬೇಕು. ಇನ್ನು ಸಂಜೆ ಒಳಗೂ ಏನು ಕೆಲಸ ಮಾಡಬೇಕು ಅಥವಾ ನಿಮ್ಮ ಕಡೆಯಿಂದ ಏನು ಮಾಡಿಸ್ಬೇಕು ಅದನ್ನು ಇದನ್ನ ಹಿಂಗೆ ಮಾಡಯ್ಯ, ಇದನ್ನ ಹಿಂಗೆ ಮಾಡಯ್ಯ, ಇದನ್ನ ಹಿಂಗೆ ಮಾಡಯ್ಯ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ಅವರೆಲ್ಲರ ಒಂದು ಮಾರ್ಗದರ್ಶನ. ನಾನು ಸುಮಾರು 11 ವರ್ಷಗಳ ಕಾಲ ಕ್ರಾಫ್ಟ್ ಟೀಚರ್ ಆಗಿ, ತದನಂತರ ಸಹ ಶಿಕ್ಷಕನಾಗಿ ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ ಬೋಧನೆ ಮಾಡುವಂತಹ ಶಿಕ್ಷಕನಾಗಿ ಸುಮಾರು 11 ವರ್ಷಗಳ ಕಾಲ ಅಸನ್ ಮಾಸ್ಟರ್ ಆಗಿ, ಕಳೆದ 2008ರಿಂದ ಈಚೆಗೆ ಇದೇ ನಮ್ಮ ಪ್ರಾಂಶುಪಾಲರಂಥ ನಂಜಪ್ಪ ಸರ್ ಅವರು ನಿವೃತ್ತಿಯಿಂದ ತೆರವಾದಂತಹ ಕಾಲೇಜು ವಿಭಾಗದ ಇತಿಹಾಸ ಉಪನ್ಯಾಸಕನಾಗಿ ಲಾಸ್ಟ್ ಫ್ರಮ್ 8 ಇಯರ್ಸ್, ಕಳೆದ 8 ವರ್ಷಗಳಿಂದ ಇತಿಹಾಸ ಉಪನ್ಯಾಸಕನಾಗಿ, ಕಳೆದ 29 ವರ್ಷಗಳಿಂದ ಇದು 29ನೇ ವರ್ಷ ನನಗೆ ನಾನು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಬಹುಶಃ ಅದೆಲ್ಲ ನಿಮ್ಮೆಲ್ಲರ ಒಂದು ಸಹಕಾರ, ಬಹುಶಃ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಆಶೀರ್ವಾದ. ಈ ನೆಲದಲ್ಲಿ ಅದರದೇ ಆದಂತಹ ಒಂದು ಮೌಲ್ಯ ಇದೆ. ಕಾರಣ ಇಡೀ ಶರಣ ಕುಲಕೋಟಿಯನ್ನು ಮತ್ತೊಂದು ಬಾರಿಗೆ ಇಡೀ ನಾಡಿನಾದ್ಯಂತ ಕಟ್ಟಿದಂತಹ ಅಭಿನವ ಚಕ್ರವರ್ತಿ, ಎರಡನೇ ದ್ವಿತೀಯ ಅಲ್ಲಮ ಅಂತ ಅನ್ಸ್ಕೊಂಡಂಥ ಯಡಿಯೂರು ಸಿದ್ಧಲಿಂಗೇಶ್ವರರ ಪಾದಸ್ಪರ್ಶ ಆಗಿರುವಂತಹ ಭೂಮಿ ಇದು. ಅದರ ಅಣು ರೇಣು ತೃಣಕಾಷ್ಠಗಳ ಒಂದೊಂದು ಅಂಶಗಳು ಈ ಮಣ್ಣಲ್ಲಿ ಬೆರೆತಿದೆ. ಬಹುಶಃ ನಾವಿಲ್ಲಿ ಹುಟ್ಟಿದ್ದು ಬೆಳೆದಿದ್ದು ತಿರುಗಾಡ್ತಾ ಇರ್ತಕ್ಕಂಥದ್ದು, ಅಂಥ ಮಹನೀಯರು ತುಣಿದಂತಹ ನೆಲದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥದ್ದು ನಮ್ಮ ಪಾಲಿನ ಒಂದು ಸುದೈವ. ಸೊ ಇಂತಹ ಎಲ್ಲ ಒಂದು ನಿಟ್ಟಿನಲ್ಲಿ ಬಹುಶಃ ನಮ್ಮ ಬದುಕು ಹೀಗೇ ಸಾಕ್ತಾ ಬರ್ತಾ ಇದೆ. ಇದುವರೆಗೆ ನಮ್ಮ ಎಲ್ಲ ಗುರುವೃಂದವರು, ನಾನು ಅವ್ರನ್ನ ಗುರುಗಳು ಅಂತಲೂ ಕರಿತೀನಿ, ಸಹೋದ್ಯೋಗಿಗಳು ಅಂತಲೂ ಕರಿತೀನಿ, ಎಲ್ಲವನ್ನೂ ನಾನು ಸಂಬೋಧಿಸಬೇಕಾಗತ್ತೆ. ನನಗೆ ಬಹುಶಃ 3 ತಲೆಮಾರುಗಳ ಅನುಭವ. ಯಾಕೆ ಅಂತಂದರೆ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರ ಒಂದು ಮೊದಲ ತಲೆಮಾರು ಏನು ನಾನು ಈಗ ಮಾತಾಡಿದೆ, ನಮ್ಮ
ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಅದು ಒಂದು ತಲೆಮಾರನ್ನು ನೋಡಿದೆ. ನಂತರ ಅವರೆಲ್ಲ ನಿವೃತ್ತಿಯಾದರು. ಇವರು ನಿವೃತ್ತಿಗೊಂಡಂತಹ ಸ್ಥಳಕ್ಕೆ ಬೇರೊಂದು ಕಾಲೇಜಿಂದ ಟ್ರಾನ್ಸ್ಫರ್ ಆಗಿ ಬಂದಂತಹ 2ನೇ ತಲೆಮಾರು ಬಂತು. ಆ 2ನೇ ತಲೆಮಾರಿನವರು ಕೂಡ ಈಗಾಗಲೇ 4 ಜನ ನಿವೃತ್ತಿಯಾಗಿದ್ದಾರೆ. ಇನ್ನು ಸದ್ಯದಲ್ಲೇ 1 or 2 persons 1-2 ತಿಂಗಳಲ್ಲಿ ನಿವೃತ್ತಿ ಆಗ್ತಾರೆ. ಅದು 2ನೇ ತಲೆಮಾರು. ಮತ್ತೆ ಆ ರೀತಿ ನಿವೃತ್ತಿಯಾದಂತಹ ಸ್ಥಳಕ್ಕೆ ಇನ್ನು ಮುಂದೆ ಬರೋರು ಇದ್ದಾರೆ. ನನಗಿನ್ನೂ 12 ವರ್ಷ ಭಗವಂತ ಸೇವೆ ಮಾಡುವ ಅವಕಾಶ ಕಲ್ಪಿಸಿದ್ದಾರೆ. ಅದೊಂದು ತಲೆಮಾರನ್ನು ಕೂಡ ನಾನು ನೋಡ್ತೀನಿ. ಬಹುಶಃ ಈ 3 ತಲೆಮಾರಿನ ಒಂದು ಅನುಭವ ನನಗಿದೆ ಅಂಥೇಳಿ ನಾನಾದರೂ ಭಾವಿಸ್ತೇನೆ.